ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ಗೋಸ್ಕರ ಏನೇನ್ ಐಟಮ್ಸ್ ತಗೊಂಡೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಏನೇನ್ ಐಟಮ್ಸ್ ತಗೊಂಡೆ, ಪ್ಲಸ್ ಅದು ಎಷ್ಟು ಕಾಸ್ಟ್ ಆಯ್ತು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ಇರುವಂತ ಬೆಸ್ಟ್ ಪ್ರಾಡಕ್ಟ್ ಇದು ನಂಗೆ ತುಂಬಾ ಯೂಸ್ಫುಲ್ ಆಗಿದೆ. ಇದು ಟ್ರೈಪಾಡ್ ನಿಮ್ಗೆ 500 rupees ಒಳಗೆ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಮೈನ್ ಮೈಕ್ ಒಂದಿರುತ್ತೆ, ಫ್ಲಾಶ್ ಲೈಟ್ ಒಂದಿರುತ್ತೆ, ಮತ್ತೆ ಟ್ರೈಪಾಡ್ ಇರುತ್ತೆ. ಮೈಕ್ ಏನ್ ಅಷ್ಟು ಯೂಸ್ ಆಗಲ್ಲ, ಸುಮ್ನೆ ಅದು ನೋಡಕ್ ಚೆನ್ನಾಗಿದೆ ಅಷ್ಟೇ. ಸೊ ಮೈಕ್ ಇದು, ಅದ್ ಬಿಟ್ರೆ ನೆಕ್ಸ್ಟ್ ಫ್ಲಾಶ್ ಲೈಟ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲಾದ್ರೂ ಕತ್ಲೆಯಲ್ಲಿ ಏನಾದ್ರು ವಿಡಿಯೋ ಮಾಡ್ಬೇಕಿದ್ರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಬಿಟ್ರೆ ಮೈನ್ ಇದ್ರಲ್ಲಿ ಇರೋದಂದ್ರೆ ಟ್ರೈಪಾಡ್. ಈ ಟ್ರೈಪಾಡ್ ಮಾತ್ರ ತುಂಬಾ ಬೇಕೇ ಬೇಕು. ಎಲ್ಲಾರ್ಗು ಸೋಲೋ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೆ ನೀವೇ ಶೂಟ್ ಮಾಡ್ಕೊಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ತರ ಓಪನ್ ಮಾಡಿ ಎಲ್ಲಾದ್ರೂ ಸ್ಟ್ಯಾಂಡ್ ಮಾಡಿ ಇಟ್ರೆ ವಿಡಿಯೋ ಮಾಡಬಹುದು, ಫೋಟೋ ತಗೋಬಹುದು, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ತಗೊಂಡಿದ್ದೆ ಆಕ್ಷನ್ ಕ್ಯಾಮ್ರಾ. ಈ ಕ್ಯಾಮ್ರಾ ಕಾಸ್ಟ್ 2000 rupees. ಇದು ತಗೊಂಡಿದ್ ಮೈನ್ ಉದ್ದೇಶ ಏನಂದ್ರೆ ಅಂಡರ್ ವಾಟರ್ ಶೂಟ್ಸ್ ಮಾಡೋಣ ಅಂತ. ನೀರೊಳಗೆ ಏನಾದ್ರು ವಿಡಿಯೋ ಮಾಡಕ್ಕಿದ್ರೆ ಇದ್ರಲ್ಲಿ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನನಗೆ ಗೊತ್ತಿರ್ಲಿಲ್ಲ. ಜಸ್ಟ್ ಫನ್ ವರ್ಲ್ಡ್ ಅಲ್ಲಿ ಇರುವಂತ ಈ ಒಂದು ಐಟಮ್ 100 rupees ಇರುವಂತ ಈ ಐಟಮ್ ತಗೊಂಡಿದ್ರೇನೆ ಚೆನ್ನಾಗಿರೋದು. ಇದೇ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇದರಲ್ಲಿ ಮೈನ್ ಪ್ರಾಬ್ಲಮ್ ಏನಂದ್ರೆ ಎಲ್ಲ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ವಿಡಿಯೋ ಫೋಟೋ ಎಲ್ಲ ಚೆನ್ನಾಗಿ ಬರುತ್ತೆ. ಬಟ್ ಏನಂದ್ರೆ ಇಲ್ಲಿ ಪವರ್ ಬಟನ್ ಇದೆಯಲ್ಲ, ಇದನ್ನ ಒತ್ತಿದ್ರೆ ಆನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ವಿಡಿಯೋ ಫೋಟೋ ಎಲ್ಲ. ಬಟ್ ಏನಂದ್ರೆ ಇದ್ರದ್ದು ಪ್ರಾಬ್ಲಮ್, ಇದಕ್ಕೆ ಮೆಮೊರಿ ಕಾರ್ಡ್ ಹಾಕ್ಬೇಕು. ಮೆಮೊರಿ ಕಾರ್ಡ್ ಹಾಕಿ ಕೂಡ ನಾನು ತುಂಬಾ ಟೆಸ್ಟ್ ಮಾಡಿದೆ, ಬಟ್ ವಿಡಿಯೋ ರೆಕಾರ್ಡ್ ಆಗ್ತಾ ಇರ್ಲಿಲ್ಲ, ಫೋಟೋ ಕೂಡ ರೆಕಾರ್ಡ್ ಆಗ್ತಾ ಇರ್ಲಿಲ್ಲ. ಮೇ ಬಿ ಮೆಮೊರಿ ಕಾರ್ಡ್ ಪ್ರಾಬ್ಲಮ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೊಸ ಮೆಮೊರಿ ಕಾರ್ಡ್ ತಗೊಂಡು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಅದೇನೋ ಚೆನ್ನಾಗಿ ವರ್ಕ್ ಆದ್ರೆ ಇಟ್ ಈಸ್ ಗುಡ್. ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್. ನನ್ನ ಹತ್ರ ಇರುವಂತ ಇನ್ನೊಂದು ಐಟಮ್ ಪೆನ್ ಕ್ಯಾಮ್ರಾ. ಇದನ್ನ ನಾನು ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ತಗೊಂಡಿದ್ದೆ. ಅವಾಗ ನಾನು ಇನ್ನೊಂದು ಚಾನಲ್ ನಡೆಸ್ತಾ ಇದ್ದೆ, ಇವಾಗ ಅದಿಲ್ಲ. ಸೊ ಅವಾಗ ತಗೊಂಡಿದ್ದೆ ನಾನು. ಏನಕ್ಕೆ ಅಂದ್ರೆ ಎಲ್ಲಿ ಈ ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಇಲ್ಲಾಂದ್ರೆ ಕೆಲವೊಂದು ಜಾಗಗಳಲ್ಲಿ ಎಲ್ಲಿ ನಾವು ಫೋನ್ ತೆಗೆದು ಶೂಟ್ ಮಾಡಕ್ ಆಗೋದಿಲ್ವೋ ಆ ತರ ಜಾಗಗಳಲ್ಲಿ ಈ ತರ ಪೆನ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಲೈಕ್ ಫಾರ್ ಗುಡ್ ಪರ್ಪಸ್ ಓನ್ಲಿ, ನಥಿಂಗ್ ಬ್ಯಾಡ್. ಬಟ್ ಏನಂದ್ರೆ ಇದ್ರ ಕಾಸ್ಟ್ ಹೇಳಿಲ್ಲಲ್ಲ, ಇದು 700 rupees. ಇದು 700 rupees ಕೊಟ್ಟಾಗ್ಲೇ ನಾನು ಡೌಟ್ ಪಡ್ಬೇಕಿತ್ತು. ಡೌಟ್ ಪಡೆದಿರೋ ನಂಬಿಕೆ ಇಟ್ಟು ತಗೊಂಡೆ. ಬಟ್ ನಾ ನಂಬಿಕೆ ಹಾಳಾಯ್ತು. ಯಾಕಂದ್ರೆ ಇದು ವರ್ಕೇ ಆಗ್ತಾ ಇಲ್ಲ. ಇಲ್ಲಿ ಕ್ಯಾಮ್ರಾ ಇರುತ್ತಂತೆ, ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಏನು ವರ್ಕ್ ಆಗಿಲ್ಲ. ಇಲ್ಲಿ ಒಳಗೆ ಮೆಮೊರಿ ಕಾರ್ಡ್ ಇಡಬೇಕಿತ್ತು. ಎಲ್ಲ ಇಟ್ಟು ಟೆಸ್ಟ್ ಮಾಡಿದೆ, ರೆಕಾರ್ಡ್ ಮಾಡಿದೆ, ಲ್ಯಾಪ್ಟಾಪ್ ಹಾಕೊಂಡು ವಿಡಿಯೋ ಎಲ್ಲ ಚೆಕ್ ಮಾಡಿದೆ. ಬಟ್ ವಿಡಿಯೋ ಬರ್ತಾ ಇರ್ಲಿಲ್ಲ. ಸೊ ಇದು ವೇಸ್ಟ್, ತಗೊಳಕ್ ಹೋಗ್ಬೇಡಿ. ಇನ್ನೇನಾದ್ರೂ ಪರ್ಪಸ್ ಇದ್ರೆ ಎಂಕ್ವೈರಿ ಮಾಡ್ಕೊಂಡು ನೀಟಾಗಿ ನೋಡಿ ತಗೊಳ್ಳಿ. ಇದು ಹೆಲ್ಮೆಟ್ ಮೌಂಟ್. ಇದ್ರ ಕಾಸ್ಟ್ 200 rupees. ಇದು ಹೆಲ್ಮೆಟ್ ಗೆ ಫಿಕ್ಸ್ ಮಾಡ್ಕೊಂಡು ಇದರಲ್ಲಿ ಫೋನ್ ಇಟ್ಕೋಬಹುದು, ಇಲ್ಲಾಂದ್ರೆ ಆಕ್ಷನ್ ಕ್ಯಾಮ್ರಾ ಏನಾದ್ರೂ ಇಟ್ಕೊಂಡು ರೋಡ್ ವಿಡಿಯೋಸ್ ಇಲ್ಲಾಂದ್ರೆ ಎಲ್ಲಾದ್ರೆ ಟ್ರಿಪ್ ಹೋಗ್ತಿರ್ಬೇಕಾದ್ರೆ ವಿಡಿಯೋಸ್ ಮಾಡಬಹುದು. ಇದ್ರ ಓಪನಿಂಗ್ ವಿಡಿಯೋ ಪ್ಲಸ್ ಅದು ಇನ್ನೊಂದು ಟ್ರೈಪಾಡ್ ತೋರಿಸಿದ್ನಲ್ಲ, ಅದ್ರದ್ದು ಓಪನಿಂಗ್ ವಿಡಿಯೋ ಇದೇ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೀವು ಬೇಕಾದ್ರೆ ಚೆಕ್ ಮಾಡಬಹುದು. ಅದು ಬಿಟ್ಟು ಇದರಲ್ಲಿ ನಾನು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಓಡಾಡಿರುವಂತಹ ಕೆಲವೊಂದು ಪ್ಲೇಸಸ್, ಟೆಂಪಲ್ಸ್ ಅವೆಲ್ಲಾನು ರೆಕಾರ್ಡ್ ಮಾಡಿದ್ದೀನಿ. ಇದ್ರಲ್ಲಿ ಮೈನ್ ಪ್ರಾಬ್ಲಮ್ ಆಗಿದ್ದು ಏನಂದ್ರೆ ನನಗೆ ಎಷ್ಟೇ ಟೈಟ್ ಆಗಿ ಫಿಕ್ಸ್ ಮಾಡಿದ್ರು ಏನೋ ಒಂದ್ ಸ್ವಲ್ಪ ಶೇಕ್ ಆಗ್ತಾ ಇತ್ತು. ಸೊ ವಿಡಿಯೋ ಕ್ಲಾರಿಟಿ ಬರ್ತಾ ಇರ್ಲಿಲ್ಲ. ಆ ಒಂದು ಕಾರಣಕ್ಕೆ ಇವಾಗ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಾ ಇಲ್ಲ. ಮುಂದೊಂದು ದಿನ ಒಳ್ಳೆ ಕ್ಯಾಮ್ರಾನೋ ಅಥವಾ ಫೋನ್ ಶೇಕ್ ಆಗಿದ್ರು ಏನು ಡಿಸ್ಟರ್ಬ್ ಆಗದೇ ಇರೋಂತ ಒಂದು ಫೋನ್ ಏನೋ ತಗೊಂಡ್ರೆ ಅವಾಗ ಇದನ್ನ ಯೂಸ್ ಮಾಡಿ. ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರಿಗೂ ಮೈಕ್ ತುಂಬಾ ಇಂಪಾರ್ಟೆಂಟ್. ಈ ಮೈಕ್ 1000 rupees. ಬಟ್ ಇದು ನನಗೆ ಏನು ಯೂಸ್ ಆಗಿಲ್ಲ, ಒಂದ್ಸತಿನೂ ಯೂಸ್ ಮಾಡಕ್ಕೆ ಆಗಿಲ್ಲ. ಯಾಕೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಇದ್ರೊಳಗೆ ಈ ತರ ಇರುತ್ತೆ. ಅಂಡ್ ಓಪನ್ ಮಾಡಿದ್ರೆ ಇಲ್ಲಿ ನೀವು ಇದಕ್ಕೆ ಚಾರ್ಜಿಂಗ್ ಮಾಡ್ಕೋಬಹುದು. ಅಂಡ್ ಒಳಗೆ 2 ಮೈಕು ಮತ್ತೆ ಇದನ್ನ ಫೋನ್ಗೆ ಕನೆಕ್ಟ್ ಮಾಡ್ಬೇಕಾಗಿರುತ್ತೆ. ಕನೆಕ್ಟ್ ಮಾಡಿ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ನಾನು ಇದನ್ನ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ. 1 second. ಇವಾಗ ನಾನು ಇದನ್ನ ಫೋನ್ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬಟನ್ ಒತ್ತಿದ್ರೆ ಆನ್ ಆಗುತ್ತೆ. ಗ್ರೀನ್ ಕಲರ್ ಲೈಟ್ ಬಂದ್ಮೇಲೆ ಇದು ಆನ್ ಆಗಿದೆ ಅಂತ. ಸೊ ಇವಾಗ ನೀವು ಈ ಸೌಂಡ್ ನ ಕೇಳಿಸ್ಕೋಬಹುದು ಹೇಗಿದೆ ಅಂತ. ಇಲ್ಲಿ ಏನಾದ್ರು ಬಟ್ಟೆಲಿ ಏನಾದ್ರು ಫಿಕ್ಸ್ ಮಾಡ್ಕೋಬಹುದು. ಹಲೋ ಹಲೋ ಹೇಗ್ ಕೇಳಿಸ್ತಾ ಇದೆ ಇವಾಗ? ಎಲ್ಲ ವಾಕಿ ಟಾಕಿ ಅಲ್ಲಿ ಮಾತಾಡ್ತಿರೋ ತರ, ಇಲ್ಲಾಂದ್ರೆ ಎಲ್ಲ ಫೋನ್ ಅಲ್ಲಿ ಮಾತಾಡ್ತಿರೋ ತರ ಕೇಳಿಸ್ತಾ ಇದೆ. ಅಷ್ಟೇ ಕ್ಲಾರಿಟಿ ಇಲ್ಲ, ಸ್ವಲ್ಪ ಏನೋ ಗಜಿಬಿಜಿ ಆಗಿದೆ. ಸೊ ಅದಕ್ಕೆ ಇದನ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ. ಈ ಪ್ರಾಡಕ್ಟ್ ಏನಷ್ಟು ನಂಗೆ ಯೂಸ್ ಆಗಿಲ್ಲ. ಅಕಸ್ಮಾತ್ ನೀವೇನಾದ್ರು ತಗೊಳಂಗಿದ್ರೆ ಒಳ್ಳೆ ಮೈಕ್ ನ ನೋಡಿ ಟೆಸ್ಟ್ ಮಾಡಿ ತಗೊಳ್ಳಿ, ಓಕೆನಾ? ಸುಮ್ನೆ ನಂತರ 1000 rupees ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು USB ಫ್ಯಾನ್. ಇದು ತಗೊಂಡಿದ್ ಮೈನ್ ಉದ್ದೇಶ ಏನಂದ್ರೆ ಲೈಕ್ ಏನಾದ್ರು ಸೆಕೆ ಆಗ್ತಿರ್ಬೇಕಾದ್ರೆ ಇದನ್ನ ಯೂಸ್ ಮಾಡೋಣ ಅಂತ. ಇದು 150 rupeesಗೆ 2 ಬರುತ್ತೆ. ಈ ತರ ಪವರ್ ಬ್ಯಾಂಕ್ ಗೆ ಎಲ್ಲಾದ್ರೂ USB ಕನೆಕ್ಟ್ ಮಾಡಿದ್ರೆ ಚೆನ್ನಾಗಿ ಓಡುತ್ತೆ. ಸೊ ತಣ್ಣ ಗಾಳಿ ಬರುತ್ತೆ ಅಂತ ತಗೊಂಡಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ಓಡ್ತು, ಬಟ್ ಹೋಗ್ತಾ ಹೋಗ್ತಾ ಸ್ಪೀಡ್ ಡೌನ್ ಆಗೋಗ್ಬಿಟ್ಟಿದೆ. ಇದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಲ್ಯಾಪ್ಟಾಪ್ ಫುಲ್ ಹೀಟ್ ಆಗೋಗಿರುತ್ತಲ್ಲ, ಅವಾಗ ಇದನ್ನ ಯೂಸ್ ಮಾಡಿದ್ರೆ
ಲ್ಯಾಪ್ಟಾಪ್ ಚೆನ್ನಾಗಿ ವರ್ಕ್ ಮಾಡಬಹುದು ಅಂತ ಇದನ್ನ ತಗೊಂಡಿದ್ದು. ಬಟ್ ಇವಾಗ ಏನ್ ಸದ್ಯಕ್ಕೆ ಇದು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಮೈನು ಪೆನ್ ಡ್ರೈವ್ ಇರ್ಲೇಬೇಕು ಎಲ್ಲರ ಹತ್ರನು, ಯಾಕಂದ್ರೆ ನೀವು ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ರೆ ಏನು ಅದನ್ನ ಸೇವೆ ಮಾಡಿಲ್ಲ ಅಂದ್ರೆ. ಸೊ ಈ ಪೆನ್ ಡ್ರೈವ್ ಸ್ಯಾಂಡಿಸ್ಕ್ 128 GB. ಇದಕ್ಕೆ ಸಿ ಟೈಪ್ ಇದೆ, ಫೋನ್ಗೆ ಕನೆಕ್ಟ್ ಮಾಡಬಹುದು. ಇನ್ನೊಂದು USB ಇದೆ, ಲ್ಯಾಪ್ಟಾಪ್ಗೂ ಕನೆಕ್ಟ್ ಮಾಡಬಹುದು. ಇದ್ರ ಕಾಸ್ಟ್ 2000 ರೂಪೀಸ್ ಇದೆ. ಸೊ ಇದು ನಿಮ್ಮ ಹತ್ರ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಕಸ್ಮಾತ್ ಯಾವಾಗಾದ್ರೂ ಲೈಕ್ ನಿಮ್ ಫೋನ್ ಏನಾದ್ರು ಕೈ ಕೊಟ್ರೆ ಅದ್ರಲ್ಲಿರೋ ಡೇಟಾನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಎಡಿಟಿಂಗ್ ಏನಾದ್ರು ಮಾಡ್ಕೋಬಹುದು. ನೆಕ್ಸ್ಟ್ ತಗೊಂಡಿದ್ದು ರೈಡಿಂಗ್ ಗ್ಲೌಸ್. ಇದು ಅವಾಗೇನೋ ಜೋಶಲ್ಲಿ ಸುಮ್ನೆ ವಿಡಿಯೋ ಮಾಡೋಣ, ರೋಡ್ ವಿಡಿಯೋ ಎಲ್ಲ ಮಾಡೋಣ ಅನ್ನೋ ಖುಷಿಯಲ್ಲಿ ಇದು ಮತ್ತೆ ಟ್ರೈಪಾಡ್ ಅವೆಲ್ಲ ತಗೊಂಡ್ಬಿಟ್ಟೆ. ಇದ್ರ ಕಾಸ್ಟ್ 300 ರೂಪೀಸ್. ನೋಡಕ್ ಚೆನ್ನಾಗಿದೆ. ನಾರ್ಮಲ್ ಆಗಿ ಏನಾದ್ರು ಶೂಟ್ ಮಾಡದೇ ಇದ್ರು, ನಾರ್ಮಲ್ ಆಗಿ ಏನಾದ್ರು ಹೊರಗೆ ಓಡಾಡ್ಬೇಕಾದ್ರೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇಲ್ಲೂ ಸ್ವಲ್ಪ ಕವರ್ ಆಗಿರೋದು ಇದು ತಗೊಂಡಿದ್ರೆ ಚೆನ್ನಾಗಿರೋದು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಗಲೀಜಾಗಿ ಹೋಗ್ಬಿಡುತ್ತೆ ಕೆಲವೊಂದ್ಸತಿ. ಪ್ಲಸ್ ಇದು ತುಂಬಾ ಗ್ರಿಪ್ ಇದೆ, ಚೆನ್ನಾಗೂ ಇದೆ ನೋಡೋದಕ್ಕೆ. ನೆಕ್ಸ್ಟ್ ಪವರ್ ಬ್ಯಾಂಕ್. ಇದು ಮಾತ್ರ ಮಸ್ಟ್ ಅಂಡ್ ಶುಡ್ ಇರಲೇಬೇಕು, ಯಾಕಂದ್ರೆ ಏನೇ ಇಲ್ಲ ಅಂದ್ರೂ ಫೋನ್ ತುಂಬಾ ಇಂಪಾರ್ಟೆಂಟ್. ಫೋನ್ ಅಲ್ಲಿ ಚಾರ್ಜ್ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಬೇರೆ ಎಲ್ಲಾದ್ರೂ ಜಾಗಕ್ಕೆ ಹೋಗಿರ್ಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ನೋಡೋದಾಗಿರ್ಬೋದು, ಇಲ್ಲಾಂದ್ರೆ ಫೋನ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಲೈಕ್ ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು. ಇವೆಲ್ಲ ಮಾಡ್ಬೇಕಂದ್ರೆ ಫೋನ್ ಅಲ್ಲಿ ಚಾರ್ಜ್ ಇರಬೇಕು. ಚಾರ್ಜ್ ಇರ್ಬೇಕಂದ್ರೆ ಅದಕ್ಕೆ ಪವರ್ ಬ್ಯಾಂಕ್ ಇರಲೇಬೇಕು. ಎಲ್ಲ ಕಡೆನೂ ಚಾರ್ಜಿಂಗ್ ಹಾಕಕ್ಕೆ ಜಾಗ ಇರೋದಿಲ್ಲ. ಸೊ ಇದು ನಾನು 4 years ಬ್ಯಾಕ್ ತಗೊಂಡಿದ್ದು, ಐಬಾಲ್ದು 20,000 mAh. ತುಂಬಾ ಚೆನ್ನಾಗಿ ಬಳಕೆ ಬಂತು. ಇದ್ರ ಕಾಸ್ಟ್ ಅರೌಂಡ್ 2000 ಏನೋ ಇತ್ತು ಅವಾಗ. ಚೆನ್ನಾಗಿ ಯೂಸ್ ಆಗ್ತಾ ಇತ್ತು. ಆದ್ರೆ ಇದಕ್ಕಿದ್ದಂಗೆ ಒಂದಿನ ತುಂಬಾ ದಿನ ಆಯ್ತು ಯೂಸ್ ಮಾಡಿ. ಅದಕ್ಕೆ ಒಂದಿನ ಟ್ರಿಪ್ ತಗೊಂಡೋಗಿರ್ಬೇಕಾದ್ರೆ ವರ್ಕ್ ಆಗಿರ್ಲಿಲ್ಲ. ಸೊ ಅವಾಗ ನಾನು ಬೇರೆ ತಗೊಂಡೆ. ಅವಾಗ ಈ ಬೋಟ್ ತಗೊಂಡಿದ್ದೆ. ಇದು ನೋಡಬಹುದು, ಇದು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇದು 20,000 mAh ಇದೆ. ಇದ್ರ ಕಾಸ್ಟ್ 1800 ರೂಪೀಸ್ ಏನೋ. ಬಟ್ ತುಂಬಾ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ, ಒಳ್ಳೆ ಬ್ಯಾಟರಿ ಬ್ಯಾಕಪ್ ಇದೆ. ಇರೋ ಎಲ್ಲಾ ಪ್ರಾಡಕ್ಟ್ಸ್ ನಲ್ಲೂ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಇದು ನೀಟಾಗಿ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ಕೊಡೋ ದುಡ್ಡಿಗೆ ತುಂಬಾ ವರ್ತ್ ಅಂತ ಅನ್ಸುತ್ತೆ ನನ್ಗೆ. ಈ ಲೆನ್ಸಸ್ ತುಂಬಾ ಯೂಸ್ಫುಲ್ ಆಗಿದೆ ನನ್ಗೆ. ದೊಡ್ಡ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನ್ನ ಫೋನ್ ನಲ್ಲಿರೋ ಕ್ಯಾಮ್ರಾಗಿಂತ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಲಾರಿಟಿ ಇದೆ. ಸೊ ಇದು ಡೆಫಿನೆಟ್ಲಿ ಐ ರೆಕಮೆಂಡ್ ಯು ಟು ಫಾರ್ ಫಾರೆಸ್ಟ್ ಕಡೆ, ಇಲ್ಲಾಂದ್ರೆ ಲೈಕ್ ನಾರ್ಮಲ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತೀರಲ್ಲ, ಚಿಕ್ಕದ ಏನಾದ್ರೂ ಶೂಟ್ ಮಾಡ್ಬೇಕಿದ್ರೆ ನಿಮ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಡೆಫಿನೆಟ್ಲಿ ಯು ಶುಡ್ ಟೇಕ್ ದಿಸ್. ವಿಡಿಯೋ ಮಾಡ್ಬೇಕಾದ್ರೆ ಮೈನ್ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ನಮ್ ಫೋನ್ ಎಂತದೇ ಆಗಿರ್ಬೋದು, ಅದ್ರ ಕ್ಯಾಮ್ರಾಗೆ ನಾವು ಈ ಲೆನ್ಸ್ ನ ಫಿಕ್ಸ್ ಮಾಡಿದ್ರೆ ಅದ್ರ ಕ್ಲಾರಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಬಹುದು. ಒಂದು ಚಿಕ್ಕ ಹುಳುದೊಂದು ವಿಡಿಯೋ ಮಾಡಿದ್ದೆ, ಇದರಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ನನ್ನ ಫೋನ್ ಎಲ್ಲ ಆಕ್ಚುಲಿ ಅಷ್ಟು ಕ್ಯಾಮ್ರಾ ಬರುತ್ತಾ ಇಲ್ವಾ ಅಂತ ನನ್ ಡೌಟ್ ಇತ್ತು. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಚಿಕ್ಕದಿರುವಂತದನ್ನ ಇದ್ರಲ್ಲಿ ತೆಗಿಬಹುದು. ಅಂಡ್ ಏನಾದ್ರು ವೈಡ್ ರೇಂಜ್ ಗೆ ದೊಡ್ಡದಾಗಿ ಏನಾದ್ರು ಕವರ್ ಮಾಡ್ಬೇಕಂದ್ರೆ ಇದನ್ನ ಕನೆಕ್ಟ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಕಾಸ್ಟ್ ಅರೌಂಡ್ ಐ ಥಿಂಕ್ 2000 ರೂಪೀಸ್ ಏನೋ ಆಯ್ತು. ನನ್ನ ಹತ್ರ ಇರುವಂತ ಮೈನ್ ಪ್ರಾಡಕ್ಟ್ ಈ ರಿಂಗ್ ಲೈಟ್. ಇದು 500 ರೂಪೀಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಇದಿದ್ರೆ ತುಂಬಾ ಚೆನ್ನಾಗಿ ಶೂಟ್ ಮಾಡಬಹುದು. ಮನೆಯೊಳಗನೆ ಲೈಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಇದನ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಪ್ಲಸ್ ಮಾಡಿದ್ರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಮೈನಸ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಆನ್ ಅಂಡ್ ಆಫ್ ಮತ್ತೆ ಬೇರೆ ಬೇರೆ ಕಲರ್ ಬೇಕಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ಕಲರ್ ಇದೆ, ಇದೊಂದು ಕಲರ್, ಇದೊಂದು ಕಲರ್, ಟೋಟಲ್ 3 ಕಲರ್ ಇದೆ. ತುಂಬಾ ಚೆನ್ನಾಗಿದೆ. ಇದು 500 ರೂಪೀಸ್ಗೆ ಬೆಸ್ಟ್ ಪ್ರಾಡಕ್ಟ್. ಇಷ್ಟೆಲ್ಲ ಐಟಮ್ ನಾನು ತಗೊಳೋದಕ್ಕೆ ನಾನು ಸ್ಪೆಂಡ್ ಮಾಡಿದ್ದು 13,500 ರೂಪೀಸ್. ಒಂದು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಇಷ್ಟೆಲ್ಲ ಐಟಮ್ ಬೇಕು. ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಈ ಒಂದು ಐಟಮ್ ಇದ್ರೆ ಸಾಕು. ಜಸ್ಟ್ ಒಂದು ಫೋನ್ ಇದ್ರೆ ಸಾಕು. ಇದ್ರಲ್ಲೇ ವಿಡಿಯೋ ಶೂಟಿಂಗ್ ಮಾಡಿ, ಇದ್ರಲ್ಲೇ ವಾಯ್ಸ್ ಓವರ್ ಕೊಡಿ, ಇದ್ರಲ್ಲೇ ಎಡಿಟ್ ಮಾಡಿ, ಇದ್ರಲ್ಲೇ ಅಪ್ಲೋಡ್ ಮಾಡಿ. ಯಾವಾಗ ನಿಮ್ ಚಾನೆಲ್ ಓಪನ್ ಮಾಡಿ ವಿಡಿಯೋಸ್ ಮಾಡಿ ಚೆನ್ನಾಗಿ ಅದು ರನ್ ಆಗಿ ಯಾವಾಗ ದುಡ್ಡು ಬರುತ್ತಲ್ಲ, ಅವಾಗ ನೀವು ಏನಾದ್ರೂ ಐಟಮ್ಸ್ ನ ತಗೊಳೋದಕ್ಕೆ ಯೂಸ್ ಆಗುತ್ತೆ. ಪ್ಲಸ್ ಅದು ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ನೀವು ಫಸ್ಟ್ ಏನಾದ್ರೂ ಇನ್ವೆಸ್ಟ್ ಮಾಡ್ಬಿಟ್ರೆ ಅದರಿಂದ ರಿಟರ್ನ್ ತೆಗಿಲೇಬೇಕು ಅನ್ನೋ ಒಂದು ಆತರ ಬಂದ್ಬಿಡುತ್ತೆ. ಸೊ ಸ್ಟ್ರೆಸ್ ಇಲ್ದಿರ ನೀವು ವರ್ಕ್ ಮಾಡ್ಬೇಕಂದ್ರೆ, ವರ್ಕ್ ಅಥವಾ ಇಲ್ಲ ಏನೋ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನಿಮ್ಗೆ ಫ್ರೀ ಆಗಿರ್ಬೇಕು. ಫ್ರೀ ಆಗಿರ್ಬೇಕಂದ್ರೆ ಯಾವ್ದೇ ಸ್ಟ್ರೆಸ್ ಇರಬಾರ್ದು. ಹಾಗಾಗಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ದುಡ್ಡು ದುಡಿರಿ, ದುಡಿದ್ಮೇಲೆ ಅದೇ ದುಡ್ಡಿಂದ ಇನ್ವೆಸ್ಟ್ ಮಾಡಿ, ಮತ್ತೆ ದುಡಿರಿ, ಮತ್ತೆ ಇನ್ವೆಸ್ಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಓಕೆ, ಥ್ಯಾಂಕ್ ಯು, ಬೈ ಬೈ.